ರಾಜ್ಯದಲ್ಲಿ ಅನುಸೂಚಿತ ಉದ್ದಿಮೆಗಳಲ್ಲಿ ಕೆಲಸ ನಿರ್ವಹಿಸುತ್ತಾ ಇರುವ ಲಕ್ಷಾಂತರ ಕಾರ್ಮಿಕರಿಗೆ ಅನ್ವಯವಾಗುವ ಕನಿಷ್ಠ ವೇತನದ ಅಂತಿಮ ಅಧಿಸೂಚನೆಯನ್ನು ತಕ್ಷಣ ಪ್ರಕಟಿಸಬೇಕು ಎಂದು ಒತ್ತಾಯಿಸಿ ಕಾರ್ಮಿಕ ಸಂಘಟನೆಗಳು ರಾಜ್ಯ ಸರ್ಕಾರದ ವಿರುದ್ಧ ಸಿಐಟಿಯು ನೇತೃತ್ವದಲ್ಲಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ನಗರದ ಅರಳಿಕಟ್ಟೆ ವೃತ್ತದ ಬಳಿ ಇರುವಂತಹ ಉಪ ಕಾರ್ಮಿಕ ಆಯುಕ್ತರ ಕಚೇರಿಯ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಇದೇ ವೇಳೆ ಸಿಐಟಿಯು ಜಿಲ್ಲಾಧ್ಯಕ್ಷ ಧರ್ಮೇಶ್ ಮಾತನಾಡಿ, ಕೇಂದ್ರ ಸರ್ಕಾರದ ಅಧಿಸೂಚನೆಯ ಮತ್ತು ಹೈಕೋರ್ಟ್ ತೀರ್ಪಿನ ಬೆಳಕಿನಲ್ಲಿ ಕನಿಷ್ಠ ವೇತನ ಘೋಷಣೆಗೆ ಯಾವುದೇ ಕಾನೂನು ಅಡಚಣೆ ಇಲ್ಲ ಎಂದು ಸ್ಪಷ್ಟಪಡಿಸಿದರು. ಅಂತಿಮ ಅಧಿಸೂಚನೆ ತಡವಾದರೆ ರಾಜ್ಯವ್ಯಾಪಿ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಸಿದರು. ಇವತ್ತು ಕರ್ನಾಟಕದ ರಾಜ್ಯಾದ್ಯಂತ ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ಸ್ ಕರ್ನಾಟಕ ಸಮಿತಿ ಸಿಐಟಿ ರಾಜ್ಯ ಸಮಿತಿಯ ಕರೆ ಭಾಗವಾಗಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಕಾರ್ಮಿಕ ಸಂಘಗಳು ಅಂದರೆ ಸಿಐಟಿಯುನ ಸಂಯೋಜನೆಗೊಂಡಿರತಕ್ಕಂಥ ಕಾರ್ಮಿಕ ಸಂಘಗಳು ಕಾರ್ಮಿಕ ಸಂಹಿತೆಗಳಿಗೆ ಆಕ್ಷೇಪಣೆಗಳನ್ನು ನಾವು ಸಾಮೂಹಿಕವಾಗಿ ಸಲ್ಲಿಸ್ತಾ ಇದ್ದೇವೆ. ಅಂದರೆ ಈಗಾಗಲೇ ಕೇಂದ್ರ ಸರ್ಕಾರ ಈಗಾಗಲೇ 4 ಕಾರ್ಮಿಕ ಸಂಹಿತೆಗಳನ್ನು ಜಾರಿ ಮಾಡಿ ಅಧಿಸೂಚನೆ ಹೊರಡಿಸಿದೆ. ಈ ಸಂಹಿತೆಗಳು ರಾಜ್ಯಗಳಲ್ಲಿ ಜಾರಿಯಾಗಬೇಕು ಅಂದರೆ ಇದು ಸಮವರ್ತಿ ಪಟ್ಟಿ ಬರೋದರಿಂದ ಕರ್ನಾಟಕದ ಪ್ರತಿ ರಾಜ್ಯ ಸರ್ಕಾರಗಳು ನಿಯಮಾವಳಿಗಳನ್ನು ರಚಿಸಬೇಕು. ನಿಯಮಾವಳಿಗಳನ್ನು ರಚಿಸಿದ್ರೆ ಮಾತ್ರ ಜಾರಿಯಾಗುತ್ತೆ. ಈಗಾಗಲೇ ಕೇರಳ ಸರ್ಕಾರ ಆ ಸಂಹಿತೆಗಳನ್ನು ವಿರೋಧಿಸಿ ನಾವು ನಿಯಮಾವಳಿ ರಚಿಸೋದೆಲ್ಲ ಪರ್ಯಾಯ ಕಾರ್ಮಿಕ ಸಂಹಿತೆಗಳು ಜಾರಿ ಮಾಡ್ತೀವಿ ಅಂತ ಹೇಳ್ತಾ ಇದೆ. ಆಗಲೇ ಅದು ತೀರ್ಮಾನ ಕೂಡ ತಗೊಂಡಿದೆ, ವಿಧಾನಸಭೆ ಅಧಿವೇಶನ ತೀರ್ಮಾನ ತಗೊಂಡಿದೆ, ಅದಕ್ಕಾಗಲೇ ಕಮಿಟಿ ಮಾಡಿ. ಆದರೆ ಕರ್ನಾಟಕ ಸರ್ಕಾರ ಅಲ್ಲಿ ಕೇಂದ್ರದಲ್ಲಿ ಸಂಹಿತೆಗಳನ್ನ ವಿರೋಧ ಮಾಡುತ್ತೆ, ವಿರೋಧ ಪಕ್ಷವಾಗಿ. ಆದರೆ ಇಲ್ಲಿ ಕರ್ನಾಟಕದಲ್ಲಿ ಈಗಾಗಲೇ ನಿಯಮಾವಳಿಯನ್ನು ಜಾರಿ ಮಾಡಲಿಕ್ಕೆ ಕರಡು ನಿಯಮಾವಳಿ ರಚನೆ ಮಾಡಿ ಜಾರಿ ಮಾಡಿಬಿಟ್ಟಿದೆ ಆಗಲೇ. ಅದರ ಅರ್ಥ ಕರ್ನಾಟಕದಲ್ಲಿ ಕಾರ್ಮಿಕ ಸಂಹಿತೆಗಳನ್ನು ಅತ್ಯಂತ ಕಾರ್ಮಿಕ ವಿರೋಧಿ ಸಂಹಿತೆಗಳನ್ನು ಜಾರಿ ಮಾಡಲಿಕ್ಕೆ ರಾಜ್ಯ ಸರ್ಕಾರ ತಯಾರಾಗಿದೆ, ಕಾಂಗ್ರೆಸ್ ಸರ್ಕಾರ. ಸೊ ಆ ಕಾರಣಕ್ಕೆ ನಾವು ಮೊನ್ನೆ ಅಖಿಲ ಭಾರತ ಮುಷ್ಕರದಲ್ಲೂ ಕೂಡ ಬೇಡಿಕೆ ಇಟ್ಟು ಹೋರಾಟ ಮಾಡಿದ್ದೇವೆ. ಸೊ ಇವತ್ತು ನಮ್ಮ ಇವತ್ತಿನ ಹೋರಾಟ ಅಂತಂದರೆ ಏನು ರಾಜ್ಯ ಸರ್ಕಾರ ನಿಯಮಾವಳಿಗಳನ್ನು ಜಾರಿ ಮಾಡೋಕ್ಕೆ ಹೊರಟಿದೆ ಅದನ್ನ ತಡಿಬೇಕು. ಅದಕ್ಕೆ ನಾವು ಕಾರ್ಮಿಕರು ಸಾಮೂಹಿಕ ಕಾರ್ಮಿಕ ಸಂಘಟನೆಗಳ ಜಿಲ್ಲಾ ಅಧ್ಯಕ್ಷ ಧರ್ಮೇಶ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಂಬಿ ಪುಷ್ಪ ಹಾಗೂ ಜಿಲ್ಲಾ ಖಜಾಂಚಿ ಅರವಿಂದ್ ಇತರರು ಉಪಸ್ಥಿತರಿದ್ದರು.